ಮಕ್ಕಳಂದ್ರ ಹೆಂಗಿರ್ಬೇಕು ನಗುವಣ್ಣ? ಹೆಂಗಿರ್ಬೇಕ್ರಿ ಹೆಣ್ಣು ಮಕ್ಕಳಂದ್ರ? ಬಾಗಲಕೋಟೆ ಜಿಲ್ಲಾದಾಗ ಕಲ್ಲನಕೇರಿ ಅನ್ನುವಂತ ಗ್ರಾಮ. ಏನಾಯ್ತಲ್ಲಿ? ಏನು ಕಲ್ಲನಕೇರಿ ಗ್ರಾಮದಾಗ? ಬಾಗಲಕೋಟೆ ಜಿಲ್ಲಾದಾಗ ಕಲ್ಲನಕೇರಿ ಅನ್ನುವಂತ ಗ್ರಾಮ. ಕಲ್ಲನಕೇರಿ ಗ್ರಾಮದಾಗ ಮಲ್ಲಣ್ಣಗೌಡ ಆಗಿರ್ತಕ್ಕಂತ ಊರ ಗೌಡಿಕೆ ಮಾಡ್ತಿದ್ದ ಪುಣ್ಯಾತ್ಮರೇ. ಹೌದಾ? ಊರಾಗೆಲ್ಲ ಮಲ್ಲಣ್ಣಗೌಡನ ಭಾರಿ ಹವಾ ಇತ್ತು, ಭಾರಿ ಶ್ರೀಮಂತಿಕೆ ಇತ್ತು. ಊರಿಗೆ ಒಂದು ವರ್ಷ ಬರಗಾಲ ಬಿದ್ದಿತ್ತು, ಮಳೆ ಹೋಗಿತ್ತು. ಆ ಕಾಲಕ್ಕ ಮಲ್ಲಣ್ಣಗೌಡ ಏನ್ ವಿಚಾರ ಮಾಡೋ ನಾಗೋಣ ಅಂತ ಕೇಳಿದ್ರ, ಏನ್ರಿ ಈ ಕಲ್ಲನಕೇರಿ ಗ್ರಾಮದ ಗೌಡಿಕೆ ನಾ ಮಾಡ್ತೀನಪ್ಪ ಅಂತ ಕೇಳಿದ್ರ, ಊರನ ಜನರಿಗೆ ಉದ್ಧಾರ ಮಾಡ್ಬೇಕು, ದನ ಕರುಗಳಿಗೆ ನಮ್ಮ ಊರಾಗ ನೀರು ಸಿಗಬೇಕು, ದನ ಕರುಗಳು ನೀರು ಬಿಟ್ಟು ಮರಿಗೆ ಸಾಯಬಾರ್ದು ತಿಳ್ಕೊಂಡು ಏನ್ ವಿಚಾರ ಮಾಡದ? ಏನ್ರಿಪ್ಪ? ಮಲ್ಲಣ್ಣಗೌಡ ಅವನು ಹೊಲದಾಗ 4 ಎಕರೆ ಹೊಲ ಹಾಳು ಮಾಡಿ. ಏನೋ ಏನ ನಿಂದು ನೋಡಿದೆ. ಮಲ್ಲಣ್ಣಗೌಡ ಆಗಿರ್ತಕ್ಕಂಥ ನಾಗೋಣ ತನ್ನ ಹೊಲದಾಗ 4 ಎಕರೆ ಹೊಲ ಹಾಳು ಮಾಡಿ ಊರಿನ ಸಲುವಾಗಿ ಊರಿನ ಜನರಿಗೆ ಉದ್ಧಾರ ಮಾಡಬೇಕು, ಊರಾಗಿದ್ದಿರ್ತಕ್ಕಂಥ ದನ ಕರುಗಳಿಗೆ ನೀರು ಕುಡಿಸ್ಬೇಕಂತ ತಿಳ್ಕೊಂಡು ಕೆರೆ ಕಟ್ಟಿಸ್ದ ಪುಣ್ಯಾತ್ಮರೇ. ಅದು ಕೆರೆಯಾಗ ಒಂದೇ ಹನಿ ನೀರು ಬರ್ಲಿಲ್ಲ. ಬೋರ್ವೆಲ್ದಾಗ ಇಲ್ಲಿ ನೀರು ಬಿಟ್ರೆ ಕೆರೆಯಾಗ ಒಡ್ಡ ಅಂತಕ್ಕಂಥ ಒಂದು ಹೊಡೆದು ಹೋಗ್ತಿತ್ತ ನಾಗೋಣ. ಹೌದಾ? ಆ ಕಾಲಕ್ಕ ಮಲ್ಲಣ್ಣಗೌಡ ಆಗಿರ್ತಕ್ಕಂಥ ಊರಾಗಿದ್ದಿರ್ತಕ್ಕಂಥ ಸ್ವಾಮಿಗಳ ಬಳಿ ಜ್ಯೋತಿಷ್ಯಗಾರನ ಬಳಿ ಹೋಗಿ ಜ್ಯೋತಿಷ್ಯ ಕೇಳ್ತಾನ, ಭವಿಷ್ಯ ಕೇಳ್ತಾನ. ಏನಂತ? ಮುತ್ತಾರ ನಮ್ಮ ಊರನ ಜನರಿಗೆ ಉದ್ಧಾರ ಮಾಡಬೇಕು, ನಮ್ಮ ಊರಾನ ಇದ್ದಿರ್ತಕ್ಕಂಥ ದನ ಕರುಗಳಿಗೆ ನೀರು ಕುಡಿಸ್ಬೇಕಂತೇಳಿ ನನ್ನ ಹೊಲ ಹಾಳು ಮಾಡ್ಕೊಂಡು 4 ಎಕರೆ ಹೊಲದಾಗ ಕೆರೆ ಕಟ್ಸಿನ್ರಿ ಮುತ್ತಾರ. ಕೆರೆ ಒಂದೇ ಹನಿ ನೀರು ಬರ್ಲಾಗ್ಯಾವ. ಮ್ಯಾಗಿನ ಒಯ್ದು ನೀರು ಬಿಟ್ರೆ ಕೆರೆ ಒಡ್ಡ ಒಡೆದು ಹೋಗತ್ತದ. ಹೌದಾ? ನಾ ಹೆಂಗ ಮಾಡ್ರಿ ಮುತ್ತಾರ ಅಂತ ಮಲ್ಲಣ್ಣಗೌಡ ಕೇಳ್ಬೇಕ. ಜ್ಯೋತಿಷ್ಯಗಾರ ಆಗಿರ್ತಕ್ಕಂಥ ಸ್ವಾಮಿಗಳು ಏನ್ ಹೇಳಪ್ಪ ಅಂತ ಕೇಳಿದ್ರು, ಗುರುಗಳ ನೋಡ್ರಿ ಗೌಡ್ರ, ಇವತ್ತು ನೀವು ಕಟ್ಟಿರ್ತಕ್ಕಂಥ ಕೆರೆಯಾಗ ನೀರು ಬರಬೇಕು, ನೀವು ಕಟ್ಟಿರ್ತಕ್ಕಂಥ ಕೆರೆಯಾಗ ನೀರು ನಿಂದಿರ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರ, ಹೌದು, ಈ ಪಂಚಾಂಗ ತೆಗೆದು ನೋಡಿದ್ರೆ, ನೀವೇ ಹೊತ್ತಿಗೆ ತೆಗೆದು ನೋಡಿದ್ರೆ ಏನ್ ವಿಷಯ ಹೊಂಟದ? ಏನ್ರಿ? ನಿಮ್ಮ ಮನೆಯಾಗಿದ್ದಿರ್ತಕ್ಕಂಥ ಹಿರಿ ಸೊಸಿಗೆ ತಂದ ಕೆರೆಯಾಗ ಬಲಿ ಕೊಡ್ರು ಗೌಡ್ರ, ಆ ಕೆರೆಯಾಗ ನೀರು ಬರ್ತಾವ ಅಂತ ಹೇಳ್ದ. ಹೌದಾ? ಅವಾಗ ಮಲ್ಲಣ್ಣಗೌಡ ಕತ್ತರಿಸಿ ನೆಲಕ್ಕೆ ಬಿದ್ದನಾಗೋಣ. ಹೌದು, ಕತ್ತರಿಸಿ ನೆಲಕ್ಕೆ ಬಿದ್ದಿ ಕಣ್ಣೀರು ಸುರ್ಸ್ಕೊತ ಮನಿಗ್ ಹೋದ. ಹೌದು, ಮನ್ಯಾಗ ಗೌಡ್ತಿ ಮಲ್ಲಣ್ಣಗೌಡವನ್ನ ಮಾತು ಕೇಳ್ತಾಳ. ಏನಂತ? ಎಂತ ಮಾತು ಕೇಳ್ತಾಳ ನಾಗೋಣ ಅಂತ ಕೇಳಿದ್ರ, ಎಂತದ್ರಿ? ಗೌಡ್ರ, ನಾನು ನಿಮಗ ಲಗ್ನ ಮಾಡ್ಕೊಂಡು ಬಂದಿ 40 ವರ್ಷ ಕಳೆದು ಹೋಗ್ಯಾವ. ಹೌದು. ಯಾಕಪ್ಪ ಅಂತ ಕೇಳಿದ್ರೆ, ನೀವು ಒಂದೇ ದಿನ ನಿಮ್ಮ ಕಣ್ಣಾಗ ನೀರು ಬಂದಿನ ನಿಮ್ಮ ಮಾರಿ ಸಪ್ಪಾಗಿಲ್ಲ. ಊರನ ಜನರಿಗೆ ಉದ್ಧಾರ ಮಾಡ್ಬೇಕು, ಊರಾಗೆಲ್ಲ ಉದ್ಧಾರ ಮಾಡ್ಬೇಕಂತ ತಿಳ್ಕೊಂಡು ಈ ಊರಿನ ಗೌಡಿಕೆ ನೀವು ಮಾಡಿರ್ತೀರಿ ಗೌಡ್ರ. ನಿಮ್ಮಂತರ ಕಣ್ಣಾಗ ನೀರು ಬಂದ್ರೆ ಊರನ ಜನರಿಗೆ ಏನ್ ಪರಿಸ್ಥಿತಿ ರೀ ಗೌಡ್ರ ಅಂತ ಹೇಳಿ ಮಲ್ಲಣ್ಣಗೌಡನ ಗದ್ದ ತುಟ್ಟಿ ಹಿಡಿದಿ ಯಾರು ಕೇಳ್ತಿದ್ರು? ಮನ್ಯಾಗ ಗೌಡ್ತಿ ಕೇಳ್ತಿದ್ರು ಪುಣ್ಯಾತ್ಮರೇ. ಅವಾಗ ಮಲ್ಲಣ್ಣಗೌಡ ಗೌಡ್ತಿಗೊಂದು ಮಾತು ಹೇಳೋಣ. ಏನಂತ್ರಿ? ಗೌಡ್ತಿ, ನನ್ನ ಹೊಲ ಹಾಳು ಮಾಡ್ಕೊಂಡು ಊರನ ಜನರಿಗೆ ಉದ್ಧಾರ ಮಾಡ್ಬೇಕು, ಊರಾಗಿದ್ದಿರ್ತಕ್ಕಂಥ ದನ ಕರುಗಳಿಗೆ ನೀರು ಕುಡಿಸ್ಬೇಕಂತ ತಿಳ್ಕೊಂಡು ಕೆರೆ ಕಟ್ಸಿನ ಗೌಡ್ತಿ. ಆ ಕೆರೆಯಾಗ ನೀರು ಬರಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ, ನಮ್ಮ ಮನೆ ಹಿರಿ ಸೊಸಿಗೆ ಬಲಿ ಕೊಡ್ಬೇಕಂತ ಪಂಚಾಂಗದಾಗ ನೀಲಿ ಹೊತ್ತಿಗಿದಾಗ ಬಂದಾದ. ನಾ ಏನ ಅಂತ ತಪ್ಪು ಕೆಲಸ ಮಾಡಿನಿ ಗೌಡ್ತಿ, ನನ್ನ ಸೊಸಿಗೆ ಒಯ್ದು ನಾ ಹೆಂಗ ಬಲಿ ಕುಳ್ಳಿ ಗೌಡ್ತಿ ಕಣ್ಣೀರು ಸುರಿಸುವಂತ ಸಮಯದಾಗ ಏನೈತ್ರಿ? ಮಲ್ಲಣ್ಣ ಗೌಡನ ಮಾತು ಹೇಳ್ತಾಗೋಣ. ಏನ್ ಹೇಳ್ತಾರ್ರಿ ಗೌಡ್ತಿಯರು? ಗೌಡ್ರ, ನಿಮಗೆ ಎಂತ ಸಂಕಷ್ಟ ಬಂದವಲ್ಲ, ಇರ್ಲಿ ಆ ಸದ್ಗುರುವಿನ ದಯ ನಮ್ಮ ಮ್ಯಾಲ ಇರ್ಲಿ. ಹಿರಿಯ ಸೊಸಿ ಮನಿತನಕ ಹಿರಿತನ ಮಾಡಕ ಮನ್ಯಾಗ ಬೇಕು. ನಡಬರ್ಕಿನ ಸೊಸಿಗೆ 2 ಮಕ್ಕಳದವ್ರಿ ಗೌಡ್ರ. ಹಿರಿಯ ಸೊಸಿಗಿನ ಬಲಿ ಕೊಡೋದು ಬೇಡ, ನಡಬರ್ಕಿನ ಸೊಸಿಗಿನ ಬಲಿ ಕೊಡೋದು ಬೇಡ. ಇನ್ನು ಸಣ್ಣ ಸೊಸಿದ ಲಗ್ನ ಆಗಿ 8 ದಿವಸ ಕಳೆದು ಹೋಗ್ಯಾರ. ಗಂಡನ ಸುಖ ಹೆಂಡತಿ ಪಡೆದಿಲ್ಲ, ಹೆಂಡತಿ ಸುಖ ಗಂಡ ಪಡೆದಿಲ್ಲ. ಹೌದಾ? ಗಂಡನ ಸುಖ ಹೆಂಡತಿ ಪಡೆದಿಲ್ಲ, ಹೆಂಡತಿ ಸುಖ ಗಂಡ ಪಡೆದಿಲ್ಲ. ಆ ಮನೆಯಾಗಿರ್ತಕ್ಕಂಥ ಕಿರಿ ಸೊಸಿಗೆ ಸಣ್ಣ ಸೊಸಿಗೆ ಹೋಗಿ ಕೆರೆಯಾಗ ಬಲಿ ಕೊಟ್ಟು ಬರಂಬ್ರಿ ಗೌಡ್ರ ಅಂತ ಹೇಳಿ ಯಾರು ಹೇಳಿದ್ರು? ಮನ್ಯಾಗ ಗೌಡ ಗೌಡ್ತಿ ಮಾತಾಡ್ತಿದ್ರು ಪುಣ್ಯಾತ್ಮರೇ. ಆ ಕಾಲಕ್ಕ ಭಾಗೀರಥಿ ಗೌಡ ಗೌಡ್ತಿ ಅಂದ್ರ ಅತ್ತಿ ಮಾವ ಮಾತಾಡುವಂತ ಮಾತ ಸಣ್ಣ ಸೊಸಿ ಅಡಿಗೆ ಮನ್ಯಾಗ ಕುತ್ತಲ ಕೇಳಿಸ್ತನಾಗೋಣ. ಯಾರಿಗೆ? ನಾ ಇವತ್ತನೇ ಹೇಳಗತ್ತೀನಿ. ಭಾಗೀರಥಿಗೆ ಮಾತು ಕೇಳಿಸ್ತನಾಗೋಣ. ಭಾಗೀರಥಿಗೆ ಮಾತು ಕೇಳಿಸ್ಬರಕ ಭಾಗೀರಥಿ ಆಗಿರ್ತಕ್ಕಂತ ಅಡಿಗೆ ಮನ್ಯಾಗ ಕಣ್ಣೀರು ಸುರಿಸ್ಕೋತ ನಡು ಮನ್ಯಾಗ ಬಂದಿ ಅತ್ತಿ ಮಾವನ ಮಾತು ಹೇಳ್ತಾಳ. ಏನಂತ? ಅತ್ತಿ ನಾವ್ರ ಅಣ್ಣ ತಂಗಿ ಆಡಿನ ಮನೆಯಂಗ ಜೋಡಿನ ಇಬ್ರೇ ಬೆಳೆದು ನಮ್ಮ ತಾಯಿ ತಂದೆ ಹುಟ್ಟಿಲಿ. ಹೌದು, ನಮ್ಮ
ತಾಯಿ ಮಾರಿ ನೋಡಂಗಾಗತ್ತದ, ಅಣ್ಣನ ಮಾರಿ ನೋಡಂಗಾಗತ್ತದ, ತಂದೆ ಮಾರಿ ನೋಡಂಗಾಗತ್ತದ. ನಾ ತವ್ರ ಮನೆಗೆ ಹೋಗ್ತೀನಿ ಅತ್ತಿ ಅತ್ತಿ ಹೇಳಿ ಭಾಗೀರಥಿ ಅತ್ತಿ ಮುಂದೆ ಹೇಳಿದ್ರು ಪುಣ್ಯಾತ್ಮರೇ. ಅತ್ತಿ ಎಂತ ಮಾತು ಹೇಳಿದಾಗೋಣ ಏನಂತ್ರಿ? ಯಾಕಾಗಲಕ್ಕ ಭಾಗೀರಥಿ? ಹೋಗಾದ ಹೋತಿ ತವ್ರ ಮನೆಯಾಗ ಒಂದು 8 ದಿನ ನಿಂತಿವ, ಹೊಳ್ಳಿ ನಿನಗ ತವ್ರ ಮನೆಗೆ ಹೋಗಲ್ಲ ಆತದ. ನೀನು ಈಗ ಏನು ನಿನ್ನ ತವ್ರ ಮನೆ ತೃಪ್ತಿ ಆನಂದ ಪಡ್ಕೊಂಡು ಬಾ ಅಂತ ಹೇಳಿ ಅತ್ತಿ ಅದಕ್ಕೆ ಭಾಗೀರಥಿಗೆ ಹೇಳ್ಕೊಳಕ ಪುಣ್ಯಾತ್ಮರೇ. ಭಾಗೀರಥಿ ಎಲ್ಲಾ ವಿಷಯ ಗೊತ್ತಿತ್ತು. ಹೌದು, ನಾ ತವ್ರ ಮನೆಗೆ ಹೋಗಿ ಹೊಳ್ಳಿ ಗಂಡನ ಮನೆಗೆ ಬಂದಪ್ಪ ತೆಕ್ಕಿದ್ರೆ ಕೆರೆಯಾಗ ನನ್ನ ಜೀವ ಹೊಡಿತಾರ, ಆ ಕೆರೆಯಾಗ ನನಗೆ ಬಲಿ ಕೊಡ್ತಾರ. ನಾ ಹೆಂಗ ಹೊಳ್ಳಿ ತವ್ರ ಮನೆಗೆ ಹೋಗಿ ಅತ್ತಿ ಹೇಳಿ ಕಣ್ಣೀರು ಸುರಿಸ್ಕೊತ ಭಾಗೀರಥಿ ತವ್ರ ಮನೆಗೆ ಬಂದಳು ಪುಣ್ಯಾತ್ಮರೇ. ಹೌದು, ತವ್ರ ಮನೆಗೆ ಬಂದ ಬಳಕ ತಾಯಿ ಮಾರಿ ನೋಡ್ತಾಳ, ಕಣ್ಣೀರು ಸುರಿಸ್ತಾಳ. ತಾಯಿ ಮಾರಿ ನೋಡ್ತಾಳ, ಕಣ್ಣೀರು ಸುರಿಸ್ತಾಳ. ತಂದೆ ಮಾರಿ ನೋಡ್ತಾಳ, ಕಣ್ಣೀರು ಸುರಿಸ್ತಾಳ. ತವ್ರ ಮನೆಯಾಗ ಬಂದು ಒಟ್ಟೆ ಸತ್ಯದ ಮಾತು ಹೇಳಿಲ್ಲ. ಹೌದಾ? ತಾಯಿ ತಂದೆ ಆಗಿರ್ತಕ್ಕಂಥ ಗರಿಗಿಣಿ ಸಾಕದಂಗ ಸಾಕಿವಿ. ನೀ ಹುಟ್ಟಿ 18 ವರ್ಷ ಆಗತ್ತನ, ನಿನ್ನ ಕಣ್ಣಾಗ ಒಂದೇ ನಿನ್ನ ನೀರು ಬಂದಿನ ಭಾಗೀರಥಿ ಎದರ ಸಲ ಕಣ್ಣುಗತ್ತೈತಿ. ತಾಯಿ ತಂದಿ ಗದ್ದ ತುಟ್ಟಿ ಹಿಡಿದು ಕೇಳದ ಬಳಕ ನಗೋಣ ಏನ್ ಹೇಳೋರಿ? ಮಗಳಾದ ಕಟ್ಟೆ ಕಣ್ಣೀರು ಸುರಿಸ್ಕೊತ ಕೂತಳು ಪುಣ್ಯಾತ್ಮರೇ. ಚಂತನ ಹೊತ್ತ ಕಳೆದ ಹೋಯ್ತು. ಸತ್ಯದ ಮಾತಂತೂ ತಾಯಿ ತಂದೆ ಮುಂದೆ ಹೇಳಲಿಲ್ಲ. ಹೌದಾ? ಆ ಕಾಲಕ್ಕ ಸಂಜೆ ಮುಂದೆ ವ್ಯವಸಾಯ ಮಾಡಿ ಹೊಲಕ್ಕೆ ಹೋಗಿ ಹಣ್ಣಾಗಿರ್ತಕ್ಕಂಥ ಮನೆಗೆ ಬಂದ ಪುಣ್ಯಾತ್ಮರೇ. ಮನೆಗೆ ಬಂದ ಮೂಲಕ ನನ್ನ ಹೊಟ್ಟಾಗಿನ ಭಾರ ಯಾರ ಮುಂದೆ ಹೇಳಿ ನನ್ನ ಮೈ ಹಗರ ಮಾಡಿ ತಿಳ್ಕೊಂಡು ಮೈ ಹಗರ ಮಾಡಿ ತಿಳ್ಕೊಂಡು ಭಾಗೀರಥಿ ಆಗಿರ್ತಕ್ಕಂಥ ನಗುವಣ್ಣ. ಹೌದು, ಅಣ್ಣನ ಮಾರಿ ನೋಡಿ ಕಣ್ಣೀರು ಸುರಿಸೋಗತ್ತಾರ. ತಂಗಿಗೆ ನೋಡಿ ಅಣ್ಣ ಹೇಳ್ತಾನ, ಅಣ್ಣಗೆ ನೋಡಿ ತಂಗಿ ಹೇಳ್ತಾರ. ಅಣ್ಣಾಗಿರ್ತಕ್ಕಂಥ ತಂಗಿಗನ ಮಾತು ಕೇಳ್ತಾನ. ಏನಂತ ಕೇಳ್ದ ಅಣ್ಣಿದ್ದವ? ಯಾಕ ಭಾಗೀರಥಿ ನೀ ಎದುರ ಸಲ ಕಣ್ಣುಗತ್ತಿದ್ದೆ ಹೇಳ್ಬೇಕ? ಭಾಗೀರಥಿ ಹೊಟ್ಟೆನ ಮಾತು ಹೇಳ್ಬೇಕಂತಾಳ. ಗಂಡನ ಮನೆಗೆ ಕೆಟ್ಟ ಹೆಸರು ಬರ್ತದ. ಸತ್ಯದ ಮಾತು ಮುಚ್ಚಿಟ್ಟಿ ಎಂತ ಮಾತು ಅಣ್ಣನ ಮುಂದೆ ಹೇಳೋಣ. ಎಂತದು? ಅಣ್ಣ ನಾ ನಿನಗೆ ಏನು ಹೇಳುದು? ಇನ್ನ ಲಗ್ನ 8 ದಿವಸ ಕಳೆದು ಹೋಗ್ಯಾವ. ಅತ್ತಿ ಮಾವ ಆಗಿರ್ತಕ್ಕಂಥವ್ರು ನಾವು ಹೊಲ ಮನ್ಯಾಗ ದಂಧ ಮಾಡಲಾಗಿರುತ್ತೆ, ನಮಗ ಬ್ಯಾರ ಮಾಡ್ತಾರತ್ತ. ಅಣ್ಣ ನನಗ ಅಡಿಗೆ ಮಾಡಕ್ ಬರೋಣ, ನನ್ನ ಗಂಡಗೆ ಹೆಂಗ ಮಾಡ ಹಾಕಲ ಅಣ್ಣ ಅಂತ ಕಣ್ಣೀರು ಸುರಿಸೋಗತ್ರ ಪುಣ್ಯಾತ್ಮರೇ. ಸುಳ್ಳು ಅಂತಕ್ಕಂಥದ್ದು ತಾಯಿ ತಂದೆ ಮುಂದೆ ಹೇಳಿದ್ರು. ಹೌದಾ? ಅಣ್ಣ ಏನ್ ಹೇಳ್ದ? ಆ ಕಾಲಕ್ಕೆ ಅಣ್ಣಾಗಿರ್ತಕ್ಕಂಥವ್ ಏನ್ ಹೇಳ್ತಾನಾಗೋಣ? ಏನಂತ? ಏ ಹುಚ್ಚಿ ಇಟ್ಟಿಕ್ಕೆ ಯಾಕೆ ಅಳ್ಳಗತ್ತಿದೆ? ನೀವೇನ ಜಗಳ ತೆಗೆದು ಬೇರೆ ಆಗಲ್ಲ ಆಗಿರಿ. ಜರ ಗಪ್ಪರಪ್ಪ ಹೋಲಿ ನಡವೆ. ಅಣ್ಣಾಗಿರ್ತಕ್ಕಂಥ ತಂಗಿ ಮುಂದೆ ಎಂತ ಮಾತು ಹೇಳಲಾಗುವ ಅಂತ ಕೇಳಿದ್ರ ಏ ಹುಚ್ಚಿ ನೀವೇನ ಜಗಳ ತೆಗೆದು ಬೇರೆ ಆಗಲ್ಲಾಗಿರಿ. ನಿಮ್ಮ ಅತ್ತಿ ಮಾವಗ ಕೆಟ್ಟಾಗಿ ನೀವು ಬೇರೆ ಆಗಲ್ಲಾಗಿರಿ. ಖುಷಿದಿಂದ ನಿಮ್ಮ ಅತ್ತಿ ಮಾವನೇ ಬ್ಯಾರ ಮಾಡಿ ಕೊಡ್ತೀನಿ. ನೀ ಬ್ಯಾರ ಆಗಪ್ಪ ಅಂತ ಕೇಳಿದ್ರ ನಿನಗೆ 5 ತೊಲೆ ನೆಕ್ಲೆಸ್ ಬಂಗಾರ ಮಾಡಿ ಹಾಕೊಡ್ತೀನಿ. ನಮ್ಮ ಹೊಲದಾಗಿದ್ದಿರ್ತಕ್ಕಂಥ 5 ಎಕರೆ ಹೊಲ ನಿನ್ನ ಪಾಲಿಸ್ತೀನಿ ಅಂತ ಅಣ್ಣ ಬುದ್ಧಿ ಮಾತು ಹೇಳ್ದ. ಹೌದಾ? ತಂಗಿ ಆಗಿರ್ತಕ್ಕಂಥ ಮನಸ್ಸಿನ ವಿಚಾರ ಮಾಡ್ಕೊತಿ ಎಂತ ಮಾತು ಹೇಳಿದ್ರಾಗೋಣ. ಎಂತದ್ರಿ? ಅಣ್ಣ ನಿನ್ನ 5 ಎಕರೆ ಹೊಲ ತೋನೇನೋ ಸುಳ್ಳು, ನಿನ್ನ 5 ತೊಲೆ ಬಂಗಾರ ತೋನೇನೋ ನಾ ಸುಳ್ಳು, ನನ್ನ ಜೀವನೇ ಉಳ್ಳೋದಾಗದಲ್ಲ ಅಂತ ಮತ್ತೆ ಕಣ್ಣೀರು ಸುರಿಸ್ಕೊಳಗತ್ತು. ಮನಸ್ಸಿನಾಗ ಅನ್ಕೋತ ಯಾಕಪ್ಪ ಅಂತ ಕೇಳಿದ್ರೆ ತಂಗಿ ಆಗಿರ್ತಕ್ಕಂಥ ಯಾರ ಮುಂದೆ ಸತ್ಯನ ಮಾತು ಹೇಳಿ ನನ್ನ ಮನಸ್ಸಿನಾಗಿನ ಭಾರ ಯಾರ ಮುಂದೆ ಹೇಳುತ್ತೆ ತಿಳ್ಕೊಂಡ ಹಂಗೆ ಚಿಂತೆ ಮಾಡ್ಕೋತ ರಾತ್ರಿ ಬೆಳಗನ ಮುಕ್ಕೊಂದಳು. ಬೆಳಗಾದ ಬಳಕ ಪುಣ್ಯಾತ್ಮ ನನ್ನ ಗೆಳತಿಯರ ಮಾರಿ ಈಗ ನಾನು ನೋಡಬರ್ಬೇಕು, ಹೊಳ್ಳೆ ಬಂದ ನನ್ನ ಗೆಳತಿಯರ ಮಾರಿ ನೋಡೋದಾಗತ್ತೆ ತಿಳ್ಕೊಂಡು ಹೌದು ಅಕ್ಕಿನ ವಾರಿಗೆ ಇದ್ದಿರ್ತಕ್ಕಂಥ ಗೆಳತಿಯರ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಊರಾಗೆಲ್ಲ ತಿರುಗಾಡ್ಕೊತ ಹೋಗ್ತಿದ್ಳು. ಅವಾಗ ಭಾಗೀರಥಿ ಗೆಳತಿ ಎದರ ಬಂದಳು. ಏನ್ ಹೇಳಿದಳು ಗೆಳತಿ ಎದರ? ಭಾಗೀರಥಿ ಗೆಳತಿ ಎದರ ಬಂದ ಮೂಲಕ ಭಾಗೀರಥಿಗೆ ಆಗಿರ್ತಕ್ಕಂಥ ಗೆಳತಿ ಮಾರಿ ನೋಡಿ ಕಣ್ಣೀರು ಸುರಿಸುಗತ್ತವನ್ನಾಗೋಣ. ಹೌದು, ಅವಾಗ ಗೆಳತಾಗಿರ್ತಕ್ಕಂಥ ಭಾಗೀರಥಿ ನನ್ನ ಮಾತು ಕೇಳು. ಏನಂತ್ರಿ? ಯಾಕ ಭಾಗೀರಥಿ ಎದರ ಸಜಾ ಕಳ್ಳಗತ್ತಿದ್ದೀನಿ? ನಿನಗೆ ಎಂತ ಸಂಕಷ್ಟ ಬಂದದ? ನಿನಗೆ ಏನಾಗ್ಯದ? ಅತ್ತಿ ಮಾವರು ಕಾಟ ಕೊಟ್ಟಾರೇನು? ನಿನ್ನ ಭಾವ ಮೈದಿನ ಕಿರುಕುಳ ಕೊಟ್ಟಾರೇನು? ಯಾಕೆ ಕಳ್ಳಗತ್ತಿದ ಭಾಗೀರಥಿ ಅಂತ ಹೇಳಿದ ಬಳಕ ಏನ್ ಹೇಳುವ? ಭಾಗೀರಥಿ ಆಗಿರ್ತಕ್ಕಂಥ ಸತ್ಯದ ಮಾತ ಹೆಂಗ್ ಹೇಳೋಣ? ಹೆಂಗ್ರಿ? ನಿನ್ನ ಮುಂದೆ ಏನು ಹೇಳ ಗೆಳತಿ? ತವ್ರ ಮನ್ಯಾಗ ಹೇಳಲಾರಂತ ವಿಷಯ ನಿನ್ನ ಮುಂದೆ ಹೇಳಲಾಗತ್ತೀನಿ. ನೀವು ಹೊಟ್ಟಾಗ ಇಟ್ಕೊಂಡು ಕುಂದರಿ ಗೆಳತಿ ಅಂತ ಎಂತದ ಸತ್ಯದ ಮಾತು ಹೇಳು. ಎಂತಾದ್ರಿಪ್ಪ? ಕಲ್ಲನಕೇರಿ ಅನ್ನುವಂತ ಗ್ರಾಮದಾಗ ನನ್ನ ಮಾವಗ
ಗೌಡಿಕೆ ಅದ, ಊರಾಗ ಜನರಿಗೆ ಉದ್ಧಾರ ಮಾಡ್ಬೇಕು, ಊರಾಗಿದ್ದಿರ್ತಕ್ಕಂಥ ದನ ಕರುಗಳಿಗೆ ನೀರು ಕುಡಿಸ್ಬೇಕಂತ ತಿಳ್ಕೊಂಡು ನಮ್ಮ ಹೊಲದಾಗ 4 ಎಕರೆ ಕೆರಿ ಕಟ್ಸ್ಯಾರ. ಆ ಕೆರಿ ತುಂಬಬೇಕಾಗಿತ್ತಪ್ಪ ಅಂದ್ರ ನನಗ ಹಿರಿ ಸೊಸಿಗೆ ಬಲಿ ಕೇಳ್ಯಾರ. ಹಿರಿ ಸೊಸಿಗೆ ಬಿಟ್ಟು ನನಗ ಬಲಿ ಕೊಡ್ತಾರಂತ ಗೆಳತಿ. ನಾವ್ ಹೊಳೆ ಬಂದು ನಿಮ್ಮ ಮಾರಿ ನೋಡೋದಾಗಲ್ಲ ಗೆಳತಿ. ಕಣ್ಣೀರು ಸುರಿಸ್ಬೇಕು ಅಳ್ಕೋತ ಹೇಳ್ತಿದ್ಳು ಪುಣ್ಯಾತ್ಮರೇ. ಅವಾಗ ಗೆಳತಿ ಏನ್ ಹೇಳೋರಿ? ಭಾಗೀರಥಿ ಗೆಳತಿ ಮಾತು ಹೇಳ್ತಾಳ. ಏನಂತ? ಎಂತ ಮಾತು ಹೇಳ್ತಾಳಪ್ಪ ಅಂತ ಕೇಳಿದ್ರ, ಭಾಗೀರಥಿ ನೀ ಗಂಡನ ಮನೆಗೆ ಹೋದ್ರೆ ನಿನಗೆ ಕೆರೆಯಾಗ ಜೀವ ಹೊಡಿತಿರ್ಬೇಕಲ್ಲ, ನೀ ಗಂಡನ ಮನೆಗೆ ಹೋಗೋದು ಬಿಟ್ರಿ ನೀ ಇಲ್ಲೇ ಸುಖ ಆಗ್ತಲ್ಲ ಅಂತ ಗೆಳತಿ ಹೇಳ್ತಿದ್ಳು ಪುಣ್ಯಾತ್ಮರೇ. ಅವಾಗ ಭಾಗೀರಥಿ ಏನಂತ? ಭಾಗೀರಥಿ ಎಂತ ಮಾತು ಹೇಳ್ತಾಳಾಗುವಲ್ಲ ಅಂತ ಕೇಳಿದ್ರ, ಹುಚ್ಚಿ ಇದು ಮಣ್ಣಿನ ದೇಹ ಅದ, ಮಣ್ಣಾಗೆ ಹೋಗ್ತದ. ಇದು ಮಣ್ಣಿನ ದೇಹ ಅದ. ಈಗಲ್ಲ 50 ವರ್ಷ ಬಿಟ್ಟರೆ ಮಣ್ಣಾಗ ಹೋಗ್ತದ. ಇದು ನಾ ಸಾಯ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ನಾ ಒಂದು ಕೆಟ್ಟ ಕೆಲಸ ಮಾಡಿ ಸಾಯಲಾಗಿನಿ. ಹೌದು, ಊರನ್ನ ಜನರಿಗೆ ಉದ್ಧಾರ ಮಾಡ್ಬೇಕಂತ ತಿಳ್ಕೊಂಡು ನನ್ನ ಮಾವಾಗಿರ್ತಕ್ಕಂಥ ಕೆರಿ ಕರ್ಷನ ನಾ ತವ್ರ ಮನೆಗೆ ಕೂತಪ್ಪ ಅಂತ ಕೇಳಿದ್ರೆ ನಾಳೆ ನಿದ್ರೆ ನಮ್ಮ ಅತ್ತಿ ಮಾವಿಗೆ ಕಳಂಕ ಬರ್ತದ. ಹೌದು, ನಾ ತವ್ರ ಮನೆಗೆ ಕೂತಪ್ಪ ಅಂತ ಕೇಳಿದ್ರೆ ನನ್ನ ತಾಯಿ ತಂದೆಗೆ ಕಳಂಕ ಬರ್ತ ಗೆಳತಿ. ನಾ ಸತ್ತರ ನನ್ನ ತವ್ರ ಮನೆಗೆ ಸಾಯ್ತೀನಿ, ನನ್ನ ಗಂಡನ ಮನೆಗೆ ಸಾಯ್ತೀನಿ ಗೆಳತಿ ಅಂತ ಹೇಳಿ ಎಲ್ಲಿಗೆ ಹೋದಳು ಗೆಳತಿ? ಎಲ್ಲಿಗೆ? ಕಲ್ಲನಕೆರೆ ಅಂತ ಗ್ರಾಮಕ್ಕ ಭಾಗೀರಥಿ ಹೊಳ್ಳೆ ಬಂದ್ರು ಪುಣ್ಯಾತ್ಮರೇ. ಗಂಡನ ಮನೆಗೆ ಬಂದ ಬಳಿಕ ಅವಾಗ ಭಾಗೀರಥಿ ಎಲ್ಲರೂ ಗೊತ್ತಾಗಿತ್ತು. ನಾ ಏನು ಉಳಿಯೋದು ಬಾಳ ದಿನ ಇಲ್ಲ, ಇನ್ನು ಕೆಲವೇ ದಿನದಾಗ, ಕೆಲವೇ ಕ್ಷಣದಾಗ, ಕೆಲವೇ ಗಂಟೆದಾಗ ಸಾಯ್ತಿನಪ್ಪ ಅಂತ ಕೇಳಿದ್ರ ಇರೋಷ್ಟು ದಿನ ಆನಂದದಿಂದ ಸಾಯ್ಬೇಕಂತ ತಿಳ್ಕೊಂಡು ಹೌದು ಎಲ್ಲರೂ ಕೂಡ ಗೊತ್ತಿರ್ಲಾರ್ದಾಗ ಊರನ ಜನರು ಕೂಡ ಕೆರಿಗೆ ಹೋದ್ರು. ಕೆರಿಗೆ ಹೋಗಿ ಎಲ್ಲ ಪುಣ್ಯಾತ್ಮರೇ. ಹೌದು, ಏನ ಮಾಯಕು ತಳಗಿನ ಬಂದ್ ಮಾಡ್ರು ನಿದ್ದೆ ಹೊಡಿತಾರ ನೋಡ್ರಿ. ಹಲೋ ಅದಕ್ಕೆ ನಾಗೋಣ ಭಾಗೀರಥಿ ಆಗಿರ್ತಕ್ಕಂಥ ಎಂತ ಕೆಲಸ ಮಾಡ್ರಪ್ಪ ಅಂತ ಕೇಳಿದ್ರ, ನಾ ಸಾಯ್ತೀನಿ ಅನ್ನೋದು ನನಗ ಗೊತ್ತಿದ್ರು ಸಹಿತ, ಎಲ್ಲರ ಸಂಗಟ ನಕ್ಕೋತ ಕೆರೆಗೆ ಹೋದ್ರು. ಕೆರೆಯಾಗೆಲ್ಲ ಪೂಜೆ ಮಾಡಿದ್ರು ಪುಣ್ಯಾತ್ಮರೇ. ಪೂಜೆ ಮಾಡಿ ಭಾಗೀರಥಿಗೆ ಕೆರೆಯಾಗ ಬಲಿ ಕೊಡ್ಬೇಕಂತ ತಿಳ್ಕೊಂಡು ಎಂತ ಪ್ಲಾನ್ ಮಾಡಿದ್ರಂತ ಕೇಳಿದ್ರ, ಎಂತದ್ರಿ? ಆ ಕೆರೆಯಾಗ ಒಂದು ಬಂಗಾರದ ಕುಂಕುಮ ಭರಣಿ ಬಿಟ್ಟು ಬಂದ್ರು. ಹೌದು, ಆ ಕೆರೆಯಾಗ ಒಂದು ಬಂಗಾರದ ಕುಂಕುಮ ಭರಣಿ ಬಿಟ್ಟು ಬಂದ್ರು ನಗೋಣ. ಹೌದು, ಅವಾಗ ಭಾಗೀರಥಿ ಅತ್ತಾಗಿರ್ತಕ್ಕಂಥಕ್ಕೆ ಕರೆದು ಹೇಳ್ತಾಳ. ಏನಂತ? ಭಾಗೀರಥಿ ಆ ಕೆರೆಯಾಗ ನಡಬರಕ್ ಹೋಗಿ ಬಂಗಾರದ ಕುಂಕುಮ ಭರಣಿ ತಗೊಂಡ್ ಬಾ ಅಂತ ಹೇಳಿದ್ರು ಪುಣ್ಯಾತ್ಮರೇ. ಹೌದು, ಅವಾಗ ಭಾಗೀರಥಿ ಕಣ್ಣೀರು ಸುರಿಸ್ಕೊತ್ತು ಬಂಗಾರದ ಕುಂಕುಮ ಭರಣಿ ತೊಲಕ್ ಹೋದ್ರು. ಯಾವಾಗ ಬಂಗಾರದ ಕುಂಕುಮ ಭರಣಿ ಮುಟ್ಟತಾವ ನಗೋಣ, ಅವಾಗ ಕೆರೆ ನೀರು ಆಟೋಮೆಟಿಕ್ ಉಕ್ಕಿ ಮ್ಯಾಗ ಬರ್ಲಾಗತ್ತು. ಹೌದು, ಕೆರಿ ಏರ್ಲಕತ್ತು ತಾನೆ. ಕೆರಿ ತುಂಬಿ ಏರ್ಕೋತು ಹೊಂಟಳು ಪುಣ್ಯಾತ್ಮರೇ. ಆ ಕೆರೆಯಾಗ ಭಾಗೀರಥಿ ಪ್ರಾಣ ಆಯ್ತು, ಮುಳುಗಿ ಅಲ್ಲೇ ಸತ್ ಹೋದಳು. ಹೌದಾ? ಮುಳುಗಿ ಅಲ್ಲೇ ಸತ್ ಹೋದ್ರು ಪುಣ್ಯಾತ್ಮರೇ. ಎಲ್ಲರೂ ಬಂದು ಮನ್ಯಾಗ ಆರಾಮ ಮುಕ್ಕೊಂಡ್ರ ನಗೋಣ. ಭಾಗೀರಥಿ ಗಂಡ ಆಗಿರ್ತಕ್ಕಂಥವ್ರು ಮಾದೇವರಾಯ ಆಗಿರ್ತಕ್ಕಂಥವ್ರು ಏನು ಗೌಡಿಕೆ ಇತ್ತು ನೋಡು. ಎಲ್ಲಿಗೆ ಹೋಗಿದ್ರು? ಬ್ಯಾರೆ ಕೆಲಸದ ಸಲುವಾಗಿ ಬ್ಯಾರೆ ಊರಿಗೆ ಹೋಗಿದ್ರು. ಅವಾಗ ರಾತ್ರಿ ಬಾರದಾಗ ಮಾದೇವರಾಯ ಮುಕ್ಕೊಂಡಿದ್ದ. ಹೌದಾ? ಆ ಮಾದೇವರಾಯ ಅಂತಕ್ಕಂಥವ ಯಾರಿದ್ದ? ಯಾರು? ಭಾಗೀರಥಿ ಗಂಡಿದ್ದ ಪುಣ್ಯಾತ್ಮರೇ. ಆ ಭಾಗೀರಥಿ ಗಂಡಗ ಮಾದೇವರಾಯ ಒಂದು ಕೆಟ್ಟ ಕನಸು ಬಿತ್ತು. ಹೆಂಗ್ರಿ? ಅಂತ ಕನಸು ಬಿತ್ತಪ್ಪ ಅಂತ ಕೇಳಿದ್ರ ರಾತ್ರಿ ಬಾರದಾಗ ಶೆಲ್ಲ ಸುಟ್ಟದಂಗಾಯ್ತು, ಹಂದರ ಮುರಿದ ಬಿದ್ದಂಗಾಯ್ತು, ಚಿಕ್ಕಿ ತೊಳಗ ಬಿದ್ದಂಗಾಯ್ತು. ಹೆಣತಿ ಮಾರಿ ನೋಡಂಗ ರಾತ್ರಿ ಬಾರದಾಗಾಯ್ತು. ಇಲ್ಲರೆ ಹೆಣತಿ ಸತ್ತು ಹೋಗ. ಹೌದಾ? ಹೆಣತಿ ಮಾರಿ ನೋಡಂಗ ರಾತ್ರಿ ಬಾರದಾಗಾಯ್ತು ಪುಣ್ಯಾತ್ಮರೇ. ಆಗಿಂದಾಗೆ ರಾತ್ರಿ ಬಾರಾಕ ಎದ್ದು ಕೂತಿ ಮಾದೇವರಾಯ ಆಗಿರ್ತಕ್ಕಂಥ ಕುದುರೆಗೆ ಲಗಾಮ್ ಅಂತಕ್ಕಂಥದ್ದು ಹಾಕ್ಲಿಲ್ಲ ನಾಗೋಣ. ಹಂಗೆ ಕುದುರೆ ಮೇಲೆ ಜಿಗಿದು ಕೂತ. ಹೌದು, ಕುದುರೆ ಓಡಿಸ್ಕೊತ ಎಲ್ಲಿಗೆ ಬಂದ? ಎಲ್ಲಿಗ್ರಿ? ಅವ್ರ ಊರಿಗೆ ಕಲ್ಲನ ಕೆರೆಗೆ ಬಂದ ಪುಣ್ಯಾತ್ಮರೇ. ಕಲ್ಲನ ಕೆರೆಗೆ ಬಂದು ಮನೆ ಮುಂದೆ ನಿಂತಿ ಏನಕ್ಕೆ ಹೇಳ್ತಾರ ತಾಯಿಗೆ? ಭಾಗೀರಥಿ ಬಾ ಹೊರಗತ್ತೆ ಹೆಂಡತಿ ಹೆಸರು ತಗೊಂಡು ಕೂಡ್ತಾನ. ಅಲ್ಲೆಲ್ಲ ಇರ್ಬೇಕು ಭಾಗೀರಥಿ? ಏನಿಲ್ಲ. ಅವಾಗ ಭಾಗೀರಥಿ ಹೊರಗೆ ಬರ್ಲಾರ್ದಂತ ಸಮಯದಾಗ ತಾಯಿ ಹೆಸರು ಯಾವ ಬಾ ತಾಯಿ ಬಾ ಹೊರಗೆ ಬಾ ಕೆರೆದ ಬಳಕ ಹೌದು ತಾಯಿ ಆಗಿರ್ತಕ್ಕಂಥಕಿ ಹೊರಗೆ ಬರ್ತಾಳ ಪುಣ್ಯಾತ್ಮರೇ. ಹೌದು. ಅವಾಗ ಮಾದೇವರಾಯ ತಾಯಿ ಮುಂದೆ ಎಂತ ಮಾತು ಹೇಳಿದ್ರಾಗೋಣ. ಎಂತಾದ್ರಿ? ರಾತ್ರಿ ಬರಲಾಗ ನನಗೆ ಕೆಟ್ಟ ಕನಸು ಬಿದ್ದದ, ಶಲ್ಯ ಸುಟ್ಟದಂಗ, ಹಂದಿರ ಮುರಿದು ನನ್ನ ಮೇಲೆ ಬಿದ್ದಂಗಾಗ್ಯದ, ನನ್ನ ಹೆಣತಿ ಮಾರಿ ನೋಡಂಗಾಗ್ಯದ, ನನ್ನ ಹೆಣತಿ ಎಲ್ಲ ಕರಿಯತಿ ಹೇಳದ ಬಳಕ ಸ್ವತಃ ಹರಿದಿರ್ತಕ್ಕಂಥ ತಾಯಿ ಎಂತದ ಸತ್ಯದ ಮಾತು
ಮುಚ್ಚಿಟ್ಟಿ ಏನ್ ಹೇಳಿದಳು? ಸುಳ್ಳಿನ ಮಾತು ಹೆಂಗ್ ಹೇಳ್ತಾಳ ಪುಣ್ಯಾತ್ಮ ಅಂತ ಕೇಳಿದ್ರ ಇನ್ನೆಲ್ಲಿರ್ಬೇಕು ನಿನ್ನ ಹೆಂಡತಿ ಅವ್ರ ತವ್ರ ಮನೆಗೆ ಹೋಗ್ಯಾಳ. ತಾಯಿ ತಂದೆ ಜೀವನ ಅನ್ಸಗತ್ತೈತಿ. 8 ದಿನ ಆಯ್ತು ಹೋಗಿ ಮಾದೇವ, ಹೋಗಿ ಹೊಳ್ಳಿ ನಾವು ಹೊಳ್ಳೆ ಬಂದಿಲ್ಲ. ಅಲ್ಲೇ ನಿನ್ನ ಅತ್ತಿ ಮಾವನ ಮನಿಗ್ ಹೋಗತ್ತೇಳಿ ಸ್ವತಃ ಹಡ್ದಿರ್ತಕ್ಕಂತ ತಾಯಿ ಹೇಳಿದಳು ಪುಣ್ಯಾತ್ಮರೇ. ಅವಾಗ ಗಂಡಿದ್ದಾವ ಏನ್ ಮಾಡಿದ್ರಿ? ಯಾಕಾಗಲಕತ್ತ ತಿಳ್ಕೊಂಡು ಮಗುವಣ್ಣ, ಯಾಕಾಗಲಕತ್ತ ತಿಳ್ಕೊಂಡು ಮಗುವಣ್ಣ. ಗಂಡಾಗಿರ್ತಕ್ಕಂಥ ಅದೇ ಕುದುರೆ ಮೇಲೆ ಕೂತಿ ಹೆಂಗ್ ಮಾಡ್ದಪ್ಪ ಅಂತ ಕೇಳಿದ್ರೆ ಅತ್ತಿ ಮಾವನ ಮನಿಗೆ ಬಂದ. ಅತ್ತಿ ಮಾವನ ಮನಿಗೆ ಬರುವಂತ ಸಮಯದಾಗ ಟೈಮ್ ಸೂರ್ಯ ಹೊಡಿಲಿಗತ್ತಿತ್ತು. ಸುಮಾರು 6 ಆಗತ್ತಿತ್ತು. ಹೌದು. ಅವಾಗ ಅತ್ತಿ ಮಾವನ ಮಾತಾಡ್ಸಿ ಕೇಳ್ತಾರ, ಏನಂತ? ನನ್ನ ಭಾಗೀರಥಿ ಅಂದ್ರೆ ನನ್ನ ಹೆಂಡತಿ ಅಂದಳ. ನನ್ನ ಹೆಂಡತಿ ಮಾರಿ ನನ್ನ ನೋಡಂಗಾಗ್ಯದ. ನನ್ನ ಹೆಂಡತಿಗೆ ಬಿಟ್ಟು ನನಗೆ ಇರಂಗಾಗಲ್ಲ. ನನ್ನ ಹೆಂಡತಿ ಅಲ್ಲ, ನನ್ನ ಹೆಂಡತಿಗೆ ಬರ್ಲಾರ ನನ್ನ ಜೀವ ಹೋಗಂಗತ್ತ. ನನ್ನ ಹೆಂಡತಿ ಕರೀರತ್ತೆ ಕೇಳದ ಬಳಕ ಏನ್ ಹೇಳಿದ್ರು ಮಾವ ಅತ್ತಿ ಮಾವ ಕಲ್ತಿ ಅಯ್ಯಾಗ ಎಂತದ ಮಾತು ಹೇಳಿದ್ರ ನಾಗೋಣ ಅಂತ ಕೇಳಿದ್ರ ಏನಂತ್ರಿ? ನೋಡ ತಮ್ಮ ಮಾದೇವರಾಯ, ನಿನ್ನ ಹೆಂಡತರ ಬಂದಿದ್ದು ಕರೆಯದ. ನಮ್ಮ ಮನ್ಯಾಗ 2 ದಿನ ನಿತ್ಯ ಹೊಳೆ ನಿಮ್ಮ ಮನೆಗೆ ಹೋಗಿದ್ದು ಕರೆಯದ. ಹೆಂಡತಿ ಅಲ್ಲ ನಿನ್ನ ಮನೆಗೆ ಇದ್ದಿರ್ಬೇಕು ಹೋಗತ್ತಿ ಹೇಳಿ ಅತ್ತಿ ಮಾವ ಹೇಳಿದ್ರು ಪುಣ್ಯಾತ್ಮರಿ. ಮಾದೇವರಾಯಗ ಸಿಡಿಲು ಹೊಡೆದಂಗಾಯ್ತು. ಹೌದಾ? ನನ್ನ ಹೆಂಡತಿ ಹೋಗಿ ನೋಡ್ತೀನಿ, ನನ್ನ ಮನ್ಯಾಗ ಇಲ್ಲ. ಹೌದು. ಇನ್ನು ಬೀಗೂರ್ ಊರಿಗೆ ಮೇಲೆ ನೋಡ್ತೀನಿ, ಅತ್ತಿ ಮಾವನ ಮನ್ಯಾಗ ಇಲ್ಲ. ಭಾಗೀರಥಿ ಇಲ್ಲ. ನನ್ನ ಭಾಗೀರಥಿ ಎಲ್ಲಿ ಹೋಗ್ಯಾಳ ಅಂತ ಕುದುರೆ ಮೇಲೆ ಏರ್ಲಿಲ್ಲ. ಆ ಕುದುರೆ ಮುಂದ ಅವ ಮಾದೇವರಾಯ ನಡ್ಕೊತ ಹೋಗ್ತಿದ್ದ ನಾಗವಣ್ಣ. ಹೌದು. ಕುದುರೆ ಹಿಂದಿನ ನಡ್ಕೊತ ಬರ್ತಿತ್ತು. ಹೌದಾ? ಕುದುರೆ ಮುಂದ ನಡ್ಕೊತ ಹೋಗ್ತಿದ್ದ, ಕುದುರೆ ಹಿಂದಿನ ನಡ್ಕೊತ ಬರ್ತಿತ್ತು. ಆ ಕಾಲಕ್ಕ ಮಾದೇವರಾಯ ಯಾರು ಭೇಟಿಯಾಗಿ ಎಂತದ ಸತ್ಯದ ಮಾತು ಹೇಳಿದ್ರ ನಾಗವಣ್ಣ? ಯಾರಿ? ಆ ಭಾಗೀರಥಿ ಗೆಳತಿ ಎದುರಿಗೆ ಬಂದಿ ಮಾದೇವರಾಯ ನೋಡಿ ಕಣ್ಣೀರು ಸುರಿಸ್ತಾಳ. ಏನಂತಾಳ ಸುರಿಸಿ? ಹೆಂಗ ಕಣ್ಣೀರು ಸುರಿಸ್ತಾಳಪ್ಪ ಅಂತ ಕೇಳಿದ್ರ, ಯಾಕ್ರಿ ಮಾವರ ಈ ಕಡೆ ಯಾಕೆ ಬಂದಿರಿ, ಎದರ ಸನ್ಯಾಕ ಬಂದಿರತ್ತೆ ಕೇಳ ಬಳಕ ನಾ ಬ್ಯಾರೆ ಕೆಲಸದ ಸಲುವಾಗಿ ಬ್ಯಾರೆ ಊರಿಗೆ ಹೋಗಿದ್ದ. ನನ್ನ ಮನ್ಯಾಗ ಬಂದು ನೋಡ್ತೀನಿ, ನನ್ನ ಹೆಣತಿಲ್ಲ. ಹೌದು. ಈ ಊರಾಗ ಒಂದು ಅತ್ತಿ ಮಾವನ ಮನ್ಯಾಗ ನೋಡ್ತೀನಿ, ಇನ್ನಾದ್ರೂ ನನ್ನ ಹೆಣತಿಲ್ಲ. ನನ್ನ ಹೆಣತಿ ಎಲ್ಲಿ ಹೋಗ್ಯಾರ್ರಿ ನಿಮ್ಗರ ಗೊತ್ತದ ಏನ್ ರೀತಿ ಕೇಳದ ಬಳಕ ಏನ್ ಹೇಳ್ತಾರ್ರಿ? ಭಾಗೀರಥಿ ಗೆಳತಿ ಸತ್ಯದ ಮಾತು ಹೆಂಗ್ ಹೇಳಿದ್ರಾಗೋಣ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಏ ಪುಣ್ಯಾತ್ಮ, ಇನ್ನೇನಿರ್ಬೇಕು ನಿನ್ನ ಹೆಣತಿ? ಊರಾನ ಜನರಿಗೆ ಉದ್ಧಾರ ಮಾಡ್ಬೇಕಂತ ತಿಳ್ಕೊಂಡು ನಿಮ್ಮ ಹೊಲೆಯಾಗ ನಿಮ್ಮ ಅಪ್ಪ ಕೆರೆ ಕಟ್ಸ್ಯಾನ. ಆ ಕೆರೆಯಾಗ ನೀರ್ ನಿಂದಿರ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರ, ಆ ಕೆರೆಯಾಗ ಹೋಗಿ ನಿನ್ನ ಹೆಂಡತಿಗೆ ಬಲಿ ಕೊಟ್ಟಾರ. ಅದೇ ಕೆರೆಯಾಗ ಹುಡ್ಕ್ಯಾಡ ಹೋಗತ್ತಿ ಹೇಳಿ ಭಾಗೀರಥಿ ಗೆಳತಿ ಹೇಳಿದವಳಾಗುವಣ್ಣ. ಹೌದಾ? ಆಗಿಂದಾಗೆ ಮಾದೇವರಾಯ ಆಗಿರ್ತಕ್ಕಂತ ಕುದುರೆ ಮ್ಯಾಲ ಕುತ್ತಿ ಎಲ್ಲಿಗೆ ಬಂದ? ಅವ್ರ ಹೊಲಕ್ಕೆ ಬಂದು ಕೆರೆ ಸುತ್ತ ಹೊಡಿತಾನಾಗುವಣ್ಣ. ಹೌದಾ? ಭಾಗೀರಥಿ ಎಲ್ಲಿದ್ದ ಬಾ, ಎಲ್ಲಿದ್ದ ಬಾ ಅಂತ ಕೂಗುತ್ತಾನ. ಭಾಗೀರಥಿ ಜೀವ ಎಂದೋ ಹಾರ್ ಹೋಗಿತ್ತು. ಹೌದಾ? ಭಾಗೀರಥಿ ಜೀವ ಎಲ್ಲೋ ಹಾರ್ ಹೋಗಿತ್ತು. ಭಾಗೀರಥಿ ಇನ್ನೆಲ್ಲ ಅವನ ಕೈಯಾಗ ಸೇರ್ಬೇಕಂತ ತಿಳ್ಕೊಂಡು ಹೊಳ್ಳೆ ಬಂದು ನೋಡ್ತಾನ. ಅವಾಗ ಎಂತ ವಿಚಾರ ಮಾಡ್ತಾನ, ಏನಂತ್ರಿ? ಇನ್ನಂತ ಪತಿವ್ರತ ಧರ್ಮವರ್ಸಿ ಅನ್ಸಿರ್ತಕ್ಕಂತ ಪತಿವ್ರತ ಭಾಗೀರಥಿಗೆ ಕಳ್ಕೊಂಡು ನಾ ಹೆಂಗ್ ಬದುಕಲಿ ಭಾಗೀರಥಿ? ಹೌದಾ? ನಿನಗೆ ಬಿಟ್ಟು ನಾ ಹೆಂಗ್ ಜೀವನ ಮಾಡ್ಲಿ? ನನ್ನ ಕೆಪಾಸಿಟಿ ಎಂತದ, ನನ್ನ ತಾಕತ್ ಎಂತದಪ್ಪ ಅಂತ ಕೇಳಿದ್ರ, ನಾ ಮನಸ್ಸು ಮಾಡಿದ್ರೆ ಇನ್ನ 10 ಲಗ್ನ ನಾ ಮಾಡ್ಕೋಬಲ್ಲೆ. ಹೌದು. ಆದ್ರೆ ನಿನ್ನಂಗ ಯಾರು ಅದಕ್ಕೆ ಸಾಧ್ಯ ಇಲ್ಲ. ಹೌದಾ? ನಿನಗೆ ಬಿಟ್ಟು ನಾವು ಹೆಂಗ್ ಉಳಿದ ಭಾಗೀರಥಿ ಅಂತ ಹೇಳಿ ಅದೇ ಕೆರೆಯಾಗ ಟೊಂಕಿಗೆ ಕಲ್ಲು ಕಟ್ಟಬಂದನಾಗುವಣ್ಣ. ಹೌದು. ಮಾದೇವರಾಯ ಆಗಿರ್ತಕ್ಕಂತ ಅದೇ ಕೆರೆಯಾಗ ಹಾರಿ ಪ್ರಾಣ ಬಿಟ್ಟ. ಹೌದಾ? ಇದು ಎದರ ಸಲುವಾಗ್ರಿ? ಏಕೂಚಿತ ಒಂದು ಕೆರೆ ಸಲಕನಾಗುವಣ್ಣ. ಮನ್ಯಾಗಿದ್ದಿರ್ತಕ್ಕಂತ ಸೊಸಿಗೆ ಒಯ್ದೇನ ಬಲಿ ಕೊಟ್ರು ನೋಡು. ಹೌದು. ಅದೇ ಸೊಸಿ ಸಲಕ ಮಗನು ಬಲಿ ಕೊಟ್ಟನಾಗುವಣ್ಣ. ಹೌದಾ? ಯಾಕಪ್ಪ ಕೇಳಿದ್ರ, ಹೆಣ್ಣಿಗೆ ಈ ಭೂಮಿಗೆ ಹೋಲ್ಸ್ಯಾರನಾಗುವಣ್ಣ. ಹೌದು. ಇದೇ ಹೆಣ್ಣಿಗೆ ಅನ್ನಕ್ ಹೋಲ್ಸ್ಯಾರ. ಹೌದು. ಇದೇ ಹೆಣ್ಣಿಗೆ ನೀರಿಗೆ ಹೋಲ್ಸ್ಯಾರ. ಆ ಹೆಣ್ಣಿನ ಕಿಮ್ಮತ್ತ ಹೆಂಗಿರ್ಬೇಕು? ಹೆಂಗ್ರಿ? ಈಗಿನ ಹೆಣ್ಣು ಮಕ್ಕಳು ಹೆಂಗಿರ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರ, ಹೆಂಗ? ಪತಿರೊತ್ತಿ ಭಾಗೀರಥಿ ಅನ್ನುವಂತ ಹೆಣ್ಣು ಮಗಳು ಎಲ್ಲೋ ಹುಟ್ಟಿ ಎಲ್ಲೇ ಬೆಳೆದಿ ಎದರ ಸಲುವಾಗಿ ಈ ಮದ್ರಿ ಊರಾಗ ಆಕಿನ ಹೆಸರು ನೆನಪುಂಟದ ಈಗಿನ ಕಾಲದಾಗ. ಹೌದಾ? ಯಾಕಪ್ಪ ಅಂತ ಕೇಳಿದ್ರೆ ಹೆಂಗ ನಡಿಬೇಕು ನಾಗವಣ್ಣ? ಇವತ್ತಿನ ದಿನ ಗಂಡನ ಮನೆಗೆ ಕೆಟ್ಟ ಹೆಸರು ಬರ್ತದೆ ತಿಳ್ಕೊಂಡು ತವ್ರ ಮನ್ಯಾಗ ಹೋಗಿ ಕುಂದಿರಬಾರ್ದು. ಹೌದು. ತವ್ರ ಮನೆಗೆ ಕೆಟ್ಟ ಹೆಸರು ಬರ್ತದೆ ತಿಳ್ಕೊಂಡು ಗಂಡನ ಮನೆಗೆ ಹೋದಕ್ಕೆ ಹೊಳೆ ನೆನಪಾರಬಾರ್ದು. ಹೌದು. ಗಂಡನ ಮನೆ ನೋಡ್ಕೋತು ತವ್ರ ಮನೆ ನೋಡ್ಕೋತು ತವ್ರ ಮನ್ಯಾಗ ಏನಾರ ಗಂಡನ ಮನೆಯವ್ರು ಬೈದ್ರಪ್ಪ ಅಂತ ಕೇಳಿದ್ರ, ಹೌದು, ಅದು ಅಲ್ಲೇ ತವ್ರ ಮನೆಗೆ ಬಿಟ್ಟು ಹೋಗ್ಬೇಕು ನಾಗವಣ್ಣ. ಹೌದಾ? ಗಂಡನ ಮನೆಯವ್ರು ಏನಾರ ತವ್ರ ಮನೆಯವ್ರಿಗೆ ಬೈದ್ರಂದ್ರ ಅದು ಅಲ್ಲೇ ಗಂಡನ ಮನೆಗೆ ಬಿಟ್ಟು ಬಂದ್ರಪ್ಪ ಅಂತ ಕೇಳಿದ್ರ 4 ಒಪ್ಪತ್ತ ನಿಮ್ಮ ಸಂಸಾರ ಚಂದ ನಡೀತಾವ, ಮುಂದೆ ಚಂದ ನಡೀತಲಾಗೋಣ.
ಇರ್ಲಿ ಇರಲಿ. ಬಾಳೆನ ಮಾತಾಡಾರ್ದೆ ಹೌದು. ಇವತ್ತಿನ ದಿನ ಕಾರ್ಯಕ್ರಮಗಳು ಬಹಳ ಚಂದ ಹಾಡುವಂತ ಮೇಳಗಳು ಚಂದ ನಡೆದ ಕಾರ್ಯಕ್ರಮ ಮಳೆಯಾಗ. ಕಾರ್ಯಕ್ರಮ ಬಹಳ ಚಂದ ನಡೆದ ಮೇಘರಾಜನ ಅಭಾವನು ಬಾಳ ಅರಮಟ್ ನಡೆದು ಅದ್ರದ್ದು. ಹಂಗೆ ನಡೆದ ನಗೋಣ ಇದ್ರೆ ಇರ್ಲಿ. ಹೌದು. ಹಂಗಿದ್ರು ಸದ್ಯ ಕಾರ್ಯಕ್ರಮ ಮನಸ್ಸಿಗೆ ಆನಂದ ಆಗುವಂಗ ನಡೆದವ್ರಿ. ಎರಡು ಅಣ್ಣ ತಂಗಿ ಮೇಳಿನ ಕಾರ್ಯಕ್ರಮ ನಡೆದವ. ಪುಣ್ಯಾತ್ಮರೇ ಅಚ್ಚಿ ಕಡೆ ಮೇಳದಾಗ ಹಾ ಹಚ್ಚಿದ ಮ್ಯಾಲದಾಗ ಎಲ್ಲಿ ಕಿಲ ಮಕ್ಕೊಂಡ ನೋಡು. ಯಾರವ ಹಾಕ್ಬಾರ್ದು ಎಲ್ಲೂ. ಪೆಪ್ಪೆ ಪೆಪ್ಪೆ ಹೌದಾ. ಯಾಕಪ್ಪ ಕೇಳಿದ್ರ ನಗೋಣ ಇರ್ಲಿ. ಅವರು ಒಳ್ಳೆ ಅದ್ಭುತ ಕಲಾವಂತರ ಕಾಮಿಡಿ ಕಿಂಗ್ ಮನುಷ್ಯರ. ಹೌದು. ನಮ್ಮ ಉಡ್ಚಹಟ್ಟಿ ಗ್ರಾಮದ ಎಲ್ಲ ಮಾಸ್ತರ್ ಅವರು. ಹೌದು. ಅವರು ಮಾಸ್ತರ್ ಅವ್ರು ಯಾಕಪ್ಪ ಕೇಳಿದ್ರೆ ಮಗನ ನೀ ಹಂಗಾದ್ರೆ ಟಿಂಗಲ್ ಅವರ ಮಾತಾಡಿದಿ. ಹಾ. ಹಾಗಾಗಿ ನೀನು ಕೈ ಬ್ಯಾನ ಆತ ತಿಳ್ಕೊಂಡು ನಿನ್ನ ಮೇಲೆ ಪ್ರೀತಿ ಇಟ್ಟು ಪ್ರೇಮ ಇಟ್ಟಿ ನಿನಗ ಡಗ್ಗ ಬಿಡಿಸಿ ಡಗ್ಗ ಬಿಡಿದ್ರು ಅವರು. ಹೌದಾ. ಅವರು ಹಿಡ್ಕೊಂಡ ಮಾಡ್ತಾರ ಮಗನ. ನೀನು ಜರ ಹಿಡ್ಕೊಂಡ ಮಾತಾಡು. ಅವ್ರ ಜಡಿ ಯಾವ ಜರ ಯಾಕಪ್ಪ ಕೇಳಿದ್ರೆ ನಗೋಣ ಅಚ್ಚಿ ಕಡೆ ಮೇಳದಾಗ ಬಂದಿರ್ತಕ್ಕಂತ ನಮ್ಮ ಅಣ್ಣ ಗಬ್ಸಾವಳಿಗೆ ರೇವಣಿಸಿದ ಮಾಸ್ತರ್ ಅವರಿಗೆ ಏನ್ ಏನ್ರಿ ಮಾಡಾರು. ನಾವೊಂದು ಮಾತಂದಿದ್ದ. ಏನಂತ್ರಿ. ಗಬ್ಸಾವಳಿಗೆ ಗ್ರಾಮದ ರೇವಣಿಸಿದ ಮಾಸ್ತರ್ ಅವರು ಇವತ್ತು ನಮಗ್ ಕೂಡ ಹಡಕಿ ನಡೆದವಪ್ಪ ಕೇಳಿದ್ರ ಹೌದು. ರೇವಣಿಸಿದ ಮಾಸ್ತರ್ ಹಾಲು ಮತದ ವಿಷಯಗಳ ನಡೆಸ್ತಾರೋ ಯಾವಾಗ ಸಂವಾದ ನಡೆಸ್ತಾರ ಅಂತ ಕೇಳಿದ ಬಳಕ ಹೌದು. ರೇವಣಿಸಿದ ಮಾಸ್ತರ್ ಅವರು ಹಾಲು ಮತದ ಚರ್ಚೆ ಮಾಡ್ಕೊತ ಹೋದ್ರ ಹಾಲು ಮತ ಅಂತಕ್ಕಂಥದ್ದು ಬಾಳದ. ಹೌದು. ಇವತ್ತು ಎರಡು ವಿಷಯ ನಡೆಸ ಮಾಸ್ತರ್ ತಿಳ್ಕೊಂಡು ಏನ್ ಮಾಡಿದ್ರು. ಎರಡು ವಿಷಯಗಳು ಯಾವಿಟ್ರು ನಾವು ಐದು ಕೇಳಿದ್ರ ಯಾವ್ರಿ. ಒಂದು ದಾನ ಅಂತಕ್ಕಂಥದ್ದು ಶ್ರೇಷ್ಠ, ಒಂದು ಧರ್ಮ ಅಂತಕ್ಕಂಥದ್ದು ಶ್ರೇಷ್ಠ ಅಂತಕ್ಕಂಥ ಎರಡು ವಿಷಯ ಇಟ್ರ ಪುಣ್ಯಾತ್ಮರೇ. ಹೌದು. ಅದರ ನಮ್ಮ ಪಾಲ ಯಾವ್ದ್ರಿ ನಾವು ಅಂತ ಕೇಳಿದ್ರ ಯಾವಾದ್ರಿ. ದಾನದ ಪಾಲ ನಮ್ಮ ಪಾಲಿಗಿರ್ಲಿ, ಧರ್ಮದ ಪಾಲ ನಮ್ಮ ಅಣ್ಣನ ಪಾಲಿಗಿರ್ಲಿ. ಮುಂದಿನ ಸಂಧಿಗೆ ಧರ್ಮ ಅಂತಕ್ಕಂಥದ್ದು ಹೆಂಗ್ ಬೆಳೆಸಲಾಗುವ ಅವ್ರಿಗೆ ನೋಡ್ಕೊಂಡು ನಾವು ಮಾತಾಡ ಮತ್ತೆ ಹೇಳಿ ಇನ್ನೇನು ಬಾಳೆನ ಮಾತಾಡ್ರಿ ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರ ಚಾಲ ಹಾಡಿ ಮಂಗಳ ಮಾಡ್ತಿ ಮೇಡಮ್ ಆಯ್ತು. ಟೈಮ್ ಆಯ್ತು ನಾಗೋಣ 5 ಮೀರ್ತದ. ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರ ಚಾಲ ಹಾಡಿ ಮಂಗಳ ಮಾಡ್ಲಿಕ್ಕೆ ಅನುಮತಿ ಕೊಡ್ಬೇಕಂತ ಹೇಳಿ ಕೂಡಿರ್ತಕ್ಕಂಥ ದೈವ ಅನ್ನುವಂತ ದೇವರಿಗೆ ಈ ಮೈಕೆ ನಿಮ್ಮ ಕಾಲ ತಿಳ್ಕೊಂಡು ಇದಕ್ಕೆ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ